ಫ್ರೆಂಡ್ಸ್ ನೋಡ್ತೀರಾ, ಇದು ನಮ್ಮ ಮಾರ್ಕೆಟ್ ಲೊಕೇಶನ್. ಇಲ್ಲಿಂದ ನಾವು ಸೇಲ್ಸ್ ಆಫೀಸ್ ಇದೆ ನಮ್ದು. ಫ್ಯಾಕ್ಟ್ರಿ ಇಲ್ಲಿಂದ 25 ಕಿಲೋಮೀಟರ್ ದೂರ ಇದೆ. ಔಟ್ ಆಫ್ ಸಿಟಿ ಇದೆ. ಸಿಟಿನಲ್ಲಿ ನಮ್ದು ಸೇಲ್ಸ್ ಆಫೀಸ್ ಇದೆ. ಈ ಮಾರ್ಕೆಟ್ ನಮ್ದು ವರ್ಧಾನ್ ಟೆಕ್ಸ್ಟೈಲ್ ಮಾರ್ಕೆಟ್ ನೋಡ್ತಿದ್ದೀರಾ. ಸೊ ಫ್ರೆಂಡ್ಸ್, ಹಿಂಗೆ ನೀವು ಬರ್ತಿದ್ದೀರಲ್ಲ, ಇದು 5th ಫ್ಲೋರ್ ನಲ್ಲಿ ಬಂದ ತಕ್ಷಣ ನಾವು ನೋಡ್ತೀರಾ ಫ್ರೆಂಡ್ಸ್, ಈ ಕಡೆ ನಮ್ದೆಲ್ಲ ಪ್ಯಾಕಿಂಗು ಕಟಿಂಗ್ ನಡೆಯಕತ್ತಿದೆ. ನೋಡ್ತೀರಾ ಶಾಪ್ ಈ ಕಡೆ ಇವೆಲ್ಲ ನಮ್ದು ಕಟಿಂಗ್ಸ್ ಪ್ಯಾಕಿಂಗ್ ಎಲ್ಲ ನಡೀತಿದೆ. ಈ ಟೈಪ್ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ನೋಡ್ತೀರಾ ಕಟಿಂಗ್ಸ್ ನಡೆಯಕತ್ತಿದೆ. ಪ್ರತಿಯೊಬ್ಬರು ಕೆಲಸ ಮಾಡಕತ್ತಾರೆ ತಮ್ಮ ಏರಿಯಾದಲ್ಲಿ. ಇದು ನಮ್ದು ಗ್ರೇ ರಾ ಮೆಟೀರಿಯಲ್ ಹೇಳ್ತಿಲ್ಲ ಫ್ರೆಂಡ್ಸ್, ಇದು ರಾ ಮೆಟೀರಿಯಲ್ ಇದೆ. ಇದು ಮೇಲೆ ನಾವು ಪ್ರಿಂಟು ಡೈಯಿಂಗು ಎಲ್ಲ ಮಾಡುತ್ತೀವಿ. ಈ ರಾ ಮೆಟೀರಿಯಲ್ ಇಂದ ಹೋಗುತ್ತೆ. ಈ ಟೈಪ್ ಹಮಾಲ್ ಬರ್ತಾರೆ, ನೋಡ್ತಾರೆ, ತಗೊಂಡು ಹೋಗ್ತಾ ಇರ್ತಾರೆ. ಸೊ ಇದು ಎಲ್ಲ ನಮ್ಮ ಸಿಸ್ಟಮ್. ಈ ಕಡೆ ನೋಡ್ತೀರಾ, ಈ ಕಡೆ ಎಲ್ಲ ಈ ಟೈಪ್ ಡಿಸ್ಪ್ಯಾಚ್ ಮಾಡ್ತಾ ಇರ್ತೀವಿ. ಇದೆಲ್ಲ ಲಂಪ್ ಬರುತ್ತೆ. ಇದು ಸೀರೆ ಕಟಿಂಗ್ ಆಗುತ್ತೆ. ಸೀರೆ ಕಟಿಂಗ್ ಆಗಿದ್ಮೇಲೆ ನಿಮಗೆ ಈ ಟೈಪ್ ನೋಡ್ತೀವಿ. ನಮ್ಮ ಗೋಡೌನ್ ಇದೆ. ಗೋಡೌನಲ್ಲಿ ಈ ಟೈಪ್ ಎಲ್ಲ ಗೋಡೌನು ಪ್ರತಿಯೊಂದು ಬಟ್ಟೆ ಈ ಟೈಪ್ ಪ್ರಿಂಟ್ ಆಗುತ್ತೆ ಫ್ರೆಂಡ್ಸ್. ಈ ಟೈಪ್ ಪ್ರಿಂಟ್ ಆಗಿದ್ಮೇಲೆ ನಿಮಗೆ ಕಟಿಂಗ್ ಮಾಡಿ ಪ್ರಾಪರ್ ಆಗಿ, ಇದು ನಮ್ಮ ಪಾರ್ಸಲ್ ಸಿಸ್ಟಮ್ ಇದೆ, ಪಾರ್ಸಲ್ ಹೋಗೋ ಸಿಸ್ಟಮ್ ಇದೆ. ಪ್ರಾಪರ್ ಆಗಿ ನಮ್ಮ ಶೋರೂಮ್ನಲ್ಲಿ ಈ ಟೈಪ್ ಪ್ಯಾಕಿಂಗ್ ಮಾಡಿ, ನೋಡ್ತೀರಾ ಶೋರೂಮ್ನಾಗ ಬಂದುಬಿಟ್ಟಿವಿ. ಈ ಟೈಪ್ ಪ್ಯಾಕಿಂಗ್ ಮಾಡಿ ಪರ್ಫೆಕ್ಟಾಗಿ ಇಡ್ತೀವಿ. ಯಾಕಂದರೆ ಕಸ್ಟಮರು ಪರ್ಚೇಸ್ ಮಾಡೋಕ್ಕೆ ಬರ್ತಾರಲ್ಲ, ಅವರಿಗೆ ಕ್ಲೀನ್ ಆ್ಯಂಡ್ ನೀಟಾಗಿ ತೋರಿಸಿದ್ರೆ ಅರ್ಥ ಆಗುತ್ತೆ ಬಟ್ಟೆ ಏನಿದೆ. ನೋಡಿ ಫ್ರೆಂಡ್ಸ್, ಯಾರ ಹೋಟ್ಲಲ್ಲಿ ಹೋಗಲಿ, ಖಾನ್ವಾಲಿನಲ್ಲಿ ಹೋಗ್ರಿ, ಕಿಚನ್ನಲ್ಲಿ ಯಾರು ಊಟ ಮಾಡಿಸೋದಿಲ್ಲ. ಒಂದು ಡೈನಿಂಗ್ ಏರಿಯಾ ಇರುತ್ತೆ, ಅಲ್ಲಿ ಊಟ ಮಾಡ್ತಾರೆ. ಅದೇ ಸ್ಟೈಲ್ ಬಟ್ಟೆ ಅಂಗಡಿನಲ್ಲಿ ಕೂಡ ಇದೆ. ನೀವು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಲ್ಲಿ ನಾವು ಸೇಲ್ ಮಾಡೋಕ್ಕಾಗಲ್ಲ. ಎಲ್ಲಿ ಸೇಲ್ ಮಾಡ್ತೀವಿ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಸಾಧ್ಯನೇ ಇಲ್ಲ. ಸೊ ಇದು ನಮ್ಮ ಶೋರೂಮ್ಸ್ ಇದೆ. ಈ ಶೋರೂಮ್ನಲ್ಲಿ ನೀವು ನೋಡ್ತೀರಾ, ಈ ಬ್ಲೌಸ್ ಪೀಸ್ ಸೆಕ್ಷನ್ಸ್ ಇದೆ. ಎಲ್ಲ ಕಡೆ ನಾವು ಪ್ರತಿಯೊಂದು ಐಟಮ್ಸ್ ನಾವು ಇಟ್ಟಿದ್ದೀವಿ. ಇದು ನೋಡ್ತೀರಾ, ನಮ್ಮದು ಎಲ್ಲ ಸ್ಟಾಕ್ ಏರಿಯಾ ಇದೆ. ಈಗ ಏನು ಸ್ಟಾಕ್ ಬಂದಿದೆ, ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಏನು ಸ್ಟಾಕ್ ಬಂದಿದೆ, ಅಣ್ಣವರೆಲ್ಲ ಎಣಿಸ್ತಾರೆ, ಡಿಸೈನಿಂಗ್ ಮಾಡ್ತಾರೆ, ಎಲ್ಲ ಟೈಪು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈಗ ಯಾರು ಡಿಸ್ಪ್ಯಾಚ್ ಆಗೋದಿದೆ, ಸ್ಟಾಕ್ ಇದೆ, ಇದು ಕೂಡ ಇಟ್ಟಿದ್ದೆ. ಈಗ ಮುಂದೆ ನಾವು ಫಾರ್ವರ್ಡ್ ಬುಕ್ಕಿಂಗ್ ಏನಿದೆ ತೊಗೊಂಡು ಅದನ್ನು ಇಟ್ಕೊಂಡಿದ್ದೀವಿ. ಕೆಲವೊಬ್ರು ಕಸ್ಟಮರ್ ಹೇಳ್ತಾರೆ, ಸರ್ 4 ದಿವಸ ಇರಲಿ ಸರ್, ನಂತರ ತೊಗೊಂಡು ಹೋಗ್ತೀನಿ, ಅದಕ್ಕೂ ಕೂಡ ಫೆಸಿಲಿಟಿ ನಾವು ಕೊಡ್ತೀವಿ. ಇದು ನಮ್ಮ ಸೆಕ್ಷನ್ಸ್ ಇದೆ. ಈ ಸೆಕ್ಷನಲ್ಲಿ ನೋಡ್ತೀರಾ ಎಲ್ಲ ಒಳ್ಳೆ ಐಟಮ್ಸ್ ನಾವು ಈ ಟೈಪ್ ಇಟ್ಟಿರ್ತೀವಿ. ಬಾಕ್ಸ್ ಸೀರೆ ತೊಗೊಂಡು ನೋಡ್ತೀರಿ, ಈ ಟೈಪ್ ವರ್ಕ್ ಸೀರೆ ತೊಗೊಂಡು ನೋಡ್ತೀರಾ, ಈ ಟೈಪ್ ವರ್ಕ್ ಸೀರೆ ಇದೆ. ಸೊ ಫ್ರೆಂಡ್ಸ್, ಯಾರು ನಾವು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಿಂದ ಜಾಯಿನ್ ಆಗ್ಬೇಕಂತ ಇದ್ದಾರೆ, ಅವರಿಗೆ ಈ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸೂರತ್ ಮ್ಯಾನುಫ್ಯಾಕ್ಚರಿಂಗ್, ನಾವು ಬ್ಯಾಂಗ್ಳೂರ್, ಬಾಂಬೆ, ಅಹಮದಾಬಾದ್ ಆಗಲಿ, ಮೈಸೂರು, ಹುಬ್ಳಿ, ಧಾರವಾಡ, ನೀವು ಹೇಳ್ತಿರಲ್ಲ, ಎಲ್ಲ ಕಡೆ ನಾವು ಈ ಬಟ್ಟೆ ನಾವು ಕಳಿಸ್ಕೊಡ್ತೀವಿ. ಸೊ ನಮ್ಮದು ಟೈಪ್ ಇದೆ ಕಂಪ್ನಿಯಿಂದ. ಆ ಟೈಪ್ ಕಂಪನಿಗೆ ನಿಮಗೆ ಫ್ಯಾಕ್ಟ್ರಿ ರೇಟ್ ಸೇಮ್ ಕಾಸ್ಟಿಂಗ್ನಲ್ಲಿ ನಿಮಗೆ ನಮ್ಮ ಕಡೆಯೂ ಕೂಡ ಸಿಗುತ್ತೆ. ಸೊ ಈ ಕಡೆ ನೋಡ್ತೀರಾ, ಇದು ಕಾಟನ್ ಸೀರೆ, ಒಂದಕ್ಕಿಂತ ಒಂದು ಸೂಪರ್ ಕಲೆಕ್ಷನ್ ಕಾಟನ್ ಸೀರೆನಲ್ಲಿ ಕೂಡ ನನ್ನ ಹತ್ರ ಇದೆ. ಇಡೀ ಕರ್ನಾಟಕದಲ್ಲಿ ನಾವು ಬೆಂಗಳೂರಿನಲ್ಲಿ ಅಂತೂ ಬೀದಿ ನಮ್ಮ ಬಟ್ಟೆ ಹೋಗೋ ಅಂತ ಈ ಕೆಪಾಸಿಟಿ ಕಾಟನ್ ಸೀರೆ ನೋಡ್ತೀರಾ. ಈ ಟೈಪ್ ಕಾಟನ್ ಸೀರೆ ಕೂಡ ಸಿಗುತ್ತೆ. ಆಮೇಲೆ ನಿಮಗೆ ಸಿಲ್ಕ್ ಸೀರೆ, ಪಟ್ಟು ಸೀರೆ, ಪ್ರತಿಯೊಂದು ಐಟಮ್ ನಿಮಗೆ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಕಲೆಕ್ಷನ್ ಸಿಗುತ್ತೆ. ಈ ಟೈಪ್ ನೋಡ್ತೀರಾ, ನೀವು ಪ್ರತಿಯೊಂದು ನೋಡಿರ್ಬೋದು. ಎಲ್ಲಿಂದ ಹೋಗುತ್ತೆ? ಸೂರತ್ತಿಂದ ಹೋಗುತ್ತೆ. ಈ ಎಲ್ಲ ಬಟ್ಟೆ ಎಲ್ಲಿಂದ ಹೋಗುತ್ತೆ? ಸೂರತ್, ಗುಜರಾತ್ ಇಂದ ಸಪ್ಲೈ ಆಗುತ್ತೆ. ಸೊ ನೀವು ಕೂಡ ಜಾಯಿನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ರೇಟ್ನಲ್ಲಿ ನೀವು ಈ ಟೈಪ್ ಪ್ರಾಡಕ್ಟ್ ಪರ್ಚೇಸ್ ಮಾಡಬಹುದು. ಸೊ ನಿಮಗೋಸ್ಕರ ಬಹಳಷ್ಟು ಐಟಮ್ ಇದೆ ನಮ್ಮ ಹತ್ರ. ಸ್ಯಾರಿ, ಕುರ್ತಿ, ಲೆಗ್ಗಿನ್ಸ್, ಬಟ್ಟೆಲ್ಲ ಸೂಟು, ಚಣಿಯಾ ಚೋಲಿ, ಗಾಗ್ರಾ, ಎಲ್ಲ ಐಟಮ್ಸ್ ಇದೆ. ಈ ಟೈಪ್ ನೋಡ್ತೀರಾ ಫ್ರೆಂಡ್ಸ್, ಲೆಗ್ಗಿನ್ಸ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ. ಲೆಗ್ಗಿನ್ಸ್ ಪ್ರಾಡಕ್ಟ್ ಕೂಡ ಅವೈಲೇಬಲ್ ಇದೆ. ಈ ಟೈಪ್ ನಮ್ಮ ಹತ್ರ ಸೇಲ್ಸ್ ಟೀಮ್ಸ್ ಇದ್ದಾರೆ. ಈಗ ಲಂಚ್ ಟೈಮ್ ಆಗಿದೆ, ಲಂಚ್ ಮಾಡಕತ್ತಾರೆ. ಆದ ನಂತರ ಲಂಚ್ ಆಗಿದ ಮೇಲೆ ವಾಪಸ್ ಅವರು ತಮ್ಮ ಕೆಲಸ ಮೇಲೆ ಹೋಗ್ತಾರೆ. ಸೊ ನೋಡ್ತೀರಾ, ಇದೆಲ್ಲ ಸೀರಿನಲ್ಲಿ ನಮ್ಮ ಹತ್ರ ಎಲ್ಲ ಕ್ವಾಂಟಿಟಿ ಸ್ಟಾಕ್ ಅವೈಲೇಬಲ್ ಇದೆ. ಎಲ್ಲ ಪ್ರತಿಯೊಂದು ಐಟಮ್ನಲ್ಲಿ ಕ್ವಾಂಟಿಟಿ ಸ್ಟಾಕ್ ಸಿಗುತ್ತೆ ನಿಮಗೆ. ಈ ನೋಡ್ರಿ, ನಾವು ಈಗ ಕಸ್ಟಮರ್ ಕುಂತ ಲೈವ್ ಕೂಡ ನೋಡ್ತಿದ್ದಾರೆ. ಸೊ ಇದು ನೋಡ್ತೀರಾ ಫ್ರೆಂಡ್ಸ್, ಈ ಟೈಪ್ ಕಾಟನ್ ಚಂದೇರಿನಲ್ಲಿ ಪ್ರಾಡಕ್ಟು ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಕಲೆಕ್ಷನ್ಸ್ ನನ್ನ ಹತ್ರ ಸಿಗುತ್ತೆ. ಎಲ್ಲಿ ಹೋಗಬೇಕಾಗಿಲ್ಲ, ಡೈರೆಕ್ಟು ನೀವು ಮ್ಯಾನುಫ್ಯಾಕ್ಚರಿಂಗ್ ರೇಟ್ನಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿನಲ್ಲಿ ನೀವು ಸೂರತ್ತಿಂದ ಬೈ ಮಾಡ್ಬೋದು. ರೀಸನಬಲ್ ಪ್ರೈಸ್, ಹೋಲ್ಸೇಲ್ ಪ್ರೈಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್. ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ನಿಮಗೆ ಕುರ್ತಿ ಆಗಲಿ, ಸೀರೆ ಆಗಲಿ, ನೀವು ಸೀರೆ ನಮ್ಮ ಸೆಕ್ಷನ್ ನೋಡಿದ್ರೆ, ಕುರ್ತಿ ಸೆಕ್ಷನ್ ನೋಡಿದ್ರಿ, ಇವು ಎಲ್ಲ ಸೆಕ್ಷನ್ಸ್ ನಿಮಗೆ ಸಿಗುತ್ತೆ. ಈಗ ನೋಡಿದ್ರೆ ಒಂದೊಂದು ಆಫೀಸ್, ನಮಗೆ ಅಕೌಂಟ್ ಆಫೀಸ್ ಇದ್ದಾರೆ. ಈಗ ಲಂಚ್ ಟೈಮ್ ಇದೆ, ಒಬ್ಬರೇ ಇದ್ದಾರೆ, ಇಲ್ಲ ಫುಲ್ ಅಕೌಂಟ್ಸ್ ಸೆಕ್ಷನ್ಸ್ ಕೂಡ ತುಂಬ ಇರುತ್ತೆ. ಈ ಟೈಪ್ ಟ್ಯೂನಿಕ್ಸ್ ನೋಡ್ತೀರಾ, ಈ ಟೈಪ್ ಎಲ್ಲ ಸೆಲೆಕ್ಷನ್ಸ್ ಇದೆ. ನಮ್ಮ ಶೋರೂಮ್ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಏನೇ ಸಿಗುತ್ತೆ ಕ್ವಾಂಟಿಟಿ, ಒಂದೊಂದೇ ಸೀರಿನಲ್ಲಿ ಸಾವಿರಾರು ಪೀಸ್ ನಮಗೆ ಸಿಗುತ್ತೆ. ಪ್ರೀ ಬುಕ್ಕಿಂಗ್ ಕೂಡ ನಡೀತಾ ಇರುತ್ತೆ ಕೆಲವು ಟೈಮ್ನಲ್ಲಿ. ಪ್ರೀ ಬುಕ್ಕಿಂಗ್ ಯಾಕಂದರೆ ಈಗ IPO ನೋಡ್ತೀರಾ, IPOನಲ್ಲಿ IPO ಹೆಂಗಿರುತ್ತೆ, ಈ ಪ್ರೀ ಬುಕ್ಕಿಂಗ್ ಇರುತ್ತೆ. ಪ್ರೀ ಬುಕ್ಕಿಂಗ್ನಲ್ಲಿ ಕೆಲವು ಟೈಮ್ನಲ್ಲಿ ಕ್ವಾಂಟಿಟಿ ಆರ್ಡರ್ ತೊಗೊಂತೀವಿ, 10-20 ರೂಪಾಯಿ ಅವ್ರಿಗೆ ಪ್ರೀ ಬುಕ್ಕಿಂಗ್ನಲ್ಲಿ ಕಮ್ಮಿ ಬೀಳುತ್ತೆ. ಸೊ ನೀವು ಐಟಮ್ ನಮ್ಮದು ಬರ್ತಾ ಇರುತ್ತೆ ಪ್ರೀ ಬುಕ್ಕಿಂಗ್, ಅದು ಕೂಡ ತೊಗೋಬೋದು.
ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ನಮ್ಮ ಹತ್ರ ಇದೆ. ಇಲ್ಲಿಂದ ನೋಡ್ತೀರಾ ನಮ್ಮ ಹತ್ರ ಇದು VIP ಒಂದು ಸೆಕ್ಷನ್ ಇದೆ. ಇಲ್ಲಿ ಕೂಡ ನಮ್ಮ ಹತ್ರ 10 ರಿಂದ 15 ಸಾವಿರ ರೂಪಾಯಿ ಮಟ್ಟ ಸೀರೀಸ್ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಕೂಡ ಫ್ಯಾನ್ಸಿ ಕಲೆಕ್ಷನ್ಸ್ ನಮ್ಮ ಹತ್ರ ಸಿಗುತ್ತೆ. ನೋಡ್ತೀರಾ ಒಂದಕ್ಕಿಂತ ಒಂದು ಪ್ಯೂರ್ ನಲ್ಲಿ ಎಲ್ಲ ಐಟಮ್ಸ್ ಸಿಗುತ್ತೆ. ಇವು ಎಲ್ಲ ಪ್ರತಿಯೊಂದು ಐಟಮ್ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಇಲ್ಲಾಂದ್ರೆ ನಮ್ದು ಈ ಚಾನೆಲ್ ನಿಂದ ಪ್ರತಿ ಸ್ಟಾಲ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ನಮ್ಮ ಹತ್ರ ಏನೇನು ಐಟಮ್ಸ್ ಅದ್ರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಇವತ್ತು ರ್ಯಾಂಡಮ್ಲಿ ನಮ್ಮ ಸೆಕ್ಷನ್ ನಲ್ಲಿ ಏನೇನು ಸಿಗುತ್ತೆ ಅದ್ರ ಬಗ್ಗೆ ಇದು ವಿಡಿಯೋ ಇದೆ. ಸೊ ಇದು ನೋಡ್ತೀರಾ, ಇದು ಕೂಡ ನಮ್ದು ಸೀರೀಸ್ ಸೆಕ್ಷನ್ಸ್ ಇದೆ. ಇದು ಕೂಡ ಹೋಲ್ಸೇಲ್ ಸೆಕ್ಷನ್ಸ್ ಇದೆ. ಇದು ಸೇಲ್ಸ್ ರೂಮ್ಸ್ ಇದೆ. ಕಸ್ಟಮರ್ ಬರ್ತಾರೆ, ಅವ್ರ ರಿಕ್ವೈರ್ಮೆಂಟ್ ಏನಿದೆ ಕೂತ್ಕೊಂಡು ತೋರಿಸ್ತೀವಿ. ಲೈವ್ ಸೆಲೆಕ್ಷನ್, ಲೈವ್ ಪ್ಯಾಕಿಂಗ್ ಮಾಡಿ ತೋರಿಸ್ತೀವಿ. ಇಲ್ಲಿ ಕೂಡ ನೋಡ್ತೀರಾ ನಮ್ಮ ಸೆಕ್ಷನ್ಸ್ ಹೆಂಗೆ ಯಾವ ಟೈಪ್ ಇದೆ. ಇದು ಕೂಡ ಕೌಂಟರ್ನಲ್ಲಿ ನಾವು ಕಸ್ಟಮರ್ ಬಂದಾಗ ಕೌಂಟರ್ ಮೇಲೆ ಕುಂತ್ಕೊಂಡು ನೋಡ್ತಾರೆ. ಈ ಟೈಪ್ ಎಲ್ಲ ಸೆಲೆಕ್ಷನ್ಸ್ ನಡೀತಾನೆ ಇರುತ್ತೆ. ಇವು ನಿಮಗೆ ಸೀರಿನಲ್ಲಿ ಫುಲ್ ಐಟಮ್ ಸಿಗುತ್ತೆ. ನೋಡ್ತೀರಾ ಈ ಸೆಕ್ಷನ್ ತೊಗೊಂಬಂದಿ. ಕ್ಯಾಟ್ಲಾಗ್ ಸೀರೀಸ್ನಲ್ಲಿ ಕೂಡ ನನ್ನ ಹತ್ರ ಫುಲ್ ರೇಂಜ್ ಇದೆ. ಈ ಟೈಪ್ ಕೂಡ ನೀವು ಈ ಟೈಪ್ ಕ್ವಾಲಿಟಿ ಪ್ರಾಡಕ್ಟ್ ಬಗ್ಗೆ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ವಿಡಿಯೋ ಮಾಡ್ತಾನೆ ಇರ್ತೀನಿ. ಭಾಳಷ್ಟು ಸತಿ ನೀವು ನೋಡಿರ್ಬೋದು ಈ ಟೈಪ್ ವಿಡಿಯೋಸ್. ನೀವು ನಮ್ಮ ಹತ್ರ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋದು ನೋಡ್ತೀರಾ. ಕಲೆಕ್ಷನ್ಸ್ ಎಲ್ಲ ರೇಟ್ ವೈಸ್ ಐಟಮ್ಸ್ ಇದೆ. 405 ರೂಪಾಯಿಗೆ ಈ ಟೈಪ್ ನಿಮಗೆ 6 ಸೀರೆ ಕೊಡ್ತೀನಿ. ಆರಾಮ 700-800 ರೂಪಾಯಿ ನೀವು ಮನೆಯಲ್ಲಿ ಕುಂತು ಸೆಲ್ ಮಾಡ್ಬೋದು. ಯಾರ ಅಂಗಡಿ ಅವರು ಬಿಸ್ನೆಸ್ ಮಾಡಲಿಕ್ಕೆ ಬಟ್ಟೆ ಕೊಂಡ್ಕೋಬೇಕಂತ ಇದ್ದಾರೆ, ಒಂದ್ಸಲಿ ಖಂಡಿತ ಸೂರತ್ ವಿಸಿಟ್ ಆಗ್ಬೇಕು ಸರ್. ದೊಡ್ಡ ಬಿಸ್ನೆಸ್ ಮಾಡ್ಬೇಕಂದ್ರೆ ದೊಡ್ಡ ಫ್ಯಾಕ್ಟ್ರಿ ಇಲ್ಲಾದ್ರೆ ಕಂಪ್ನಿಯಿಂದ ಜಾಯಿಂಟ್ ಆದ್ರೇ ಸಾಧ್ಯ ಆಗತ್ತೆ. ನೀವು ಹೋಲ್ಸೇಲ್ ಇಂದ ತಂದು ಎಷ್ಟು ಮಾಡ್ತೀರಾ ಅಷ್ಟು ದೊಡ್ಡ ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ 15-20% ಲಾಭ ಆದಮೇಲೆ ನೀವು ಕೂಡ ದೊಡ್ಡ ಬಿಸ್ನೆಸ್ ಮಾಡ್ಬೋದು. ಸೊ ನನ್ನ ಈ ಲಾಸ್ಟ್ ಆ್ಯಂಡ್ ಫೈನಲ್ ವರ್ಡ್ ಹೇಳ್ತೀನಿ, ನನ್ನಗೋಸ್ಕರ ಹೇಳೋದಾಗ ನೀವು ಬನ್ನಿ ಅಂತ. ಆದರೆ ಯಾವಾಗಲೂ ದೊಡ್ಡ ಬಿಸ್ನೆಸ್ ಮಾಡ್ಬೇಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಜಾಯಿನ್ ಆಗಿದ್ರೆ ದೊಡ್ಡ ಕೆಲಸ ಆಗುತ್ತೆ. ಸೊ ಒಂದು ಸಲ ಇಲ್ಲ 3 ಸಲ 4 ಸಲ ಸೂರತ್ ಬಂದ್ರೇ ನಿಮ್ಮದು ಮುಂದೆ ದೊಡ್ಡ ಕೆಲಸ ಆಗುತ್ತೆ. ಒಂದೇ ಸಲ ಬಂದು ಹೋಗಿನಿ ಸರ್, ಸೂರತ್ ನೋಡಿ ಹೋಗಿನಿ ಸರ್. ಕೆಲವೊಬ್ರು ಟೈಮ್ನಲ್ಲಿ ಚೆನ್ನಾಗಿ ಅನಿಸುತ್ತೆ, ಕೆಲವೊಬ್ರಿಗೆ ಚೆನ್ನಾಗಿ ಅನ್ಸೋದಿಲ್ಲ. ಎರಡು ಪಾಸಿಬಲ್ ಇದೆ. ಕೆಲವೊಬ್ಬರು ಟೈಮ್ ಚೆನ್ನಾಗಿ ಅನಿಸುತ್ತೆ, ಕೆಲವೊಬ್ಬರು ಟೈಮ್ನಲ್ಲಿ ಚೆನ್ನಾಗಿ ಅನ್ಸೋದಿಲ್ಲ. ಸರ್ ಸೂರತ್ನಲ್ಲಿ ನಮಗೆ ಗೀಟಿಲ್ಲ, ಹಂಗೆ ಗೀಟಲ್ಲ. 1 ಸಲ 2 ಸಲ 3 ಸಲ 4 ಸಲ ಹೋಗಿ ಸರ್, ಬನ್ನಿ ಸರ್, ಒಂದ್ಸಲಿ ಸೂರತ್ ಬನ್ನಿ. ನಿಮಗೆ 100% ಗೀಟತೆ. ಇದೇ ನಿಮ್ಮಂಗೆ ನಾನು ಹರಿಯಾಣ ಬಿಟ್ಟು ಸೂರತ್ ಬಂದು ಇವತ್ತು ಸೆಟಲ್ ಆಗಿ ಈಗ ನೋಡ್ತೀರಾ ಇಷ್ಟು ದೊಡ್ಡ ಮಾಲ್ನಲ್ಲಿ ನಮ್ಮ ಶಾಪ್ ಇದೆ, ಶೋರೂಮ್ ಇದೆ. ಫ್ಯಾಕ್ಟ್ರಿ ನೋಡ್ತೀರಾ, ಫ್ಯಾಕ್ಟ್ರಿ ಕೂಡ ನಮ್ಮ ಹತ್ರ. ಇಲ್ಲಿಂದ ನೀವು ನೋಡಿದ್ರೆ ಮುಂದೆ ನೋಡಕ್ಕೆ ಸಿಗುತ್ತೆ. ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಕೂಡ ನೋಡಕ್ಕೆ ಸಿಗುತ್ತೆ. ಫ್ಯಾಕ್ಟ್ರಿ ಕೂಡ ನೀವು ನೋಡ್ಬೋದು, ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಕೂಡ ಇದೆ. ಆ ಲೊಕೇಶನ್ ಮುಂದೆ ಲಾಸ್ಟಿಗೆ ಲೊಕೇಶನಲ್ಲಿ ನಮ್ಮ ಫ್ಯಾಕ್ಟ್ರಿ ಸಿಗುತ್ತೆ. ನೋಡ್ತೀರಾ ಫ್ರೆಂಡ್ಸ್, ಫ್ಯಾಕ್ಟ್ರಿ ನೋಡ್ತೀರಾ, ಇವತ್ತು ಶೋರೂಮ್ ನೋಡಿರಾ, ಎಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಷ್ಟು ಯಾವಾಗ ಪಾಸಿಬಲ್ ಆಗುತ್ತೆ, ಊರು ಬಿಟ್ಟು ಹೊರಗೆ ಹೋಗಿ 1 ಸಲ ಇಲ್ಲ 2 ಸಲ ಇಲ್ಲ 3 ಸಲ 4 ಸಲ ಟ್ರೈ ಮಾಡ್ತಾ ಈ ಲೊಕೇಶನ್ ಬರ್ತೀವಿ. ಸೊ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡೀನಿ. ಸೊ ಹೀಗೆ ಮನ್ಸು ಮಾಡಿ ಗಟ್ಟಿ ಒಂದ್ಸಲಿ ಸೂರತ್ ವಿಸಿಟ್ ಮಾಡಿ. ನಿಮಗೋಸ್ಕರ ನಾವು ಇಲ್ಲಿ ಇದ್ದೀವಿ. ಎಂಥದ್ರ ಹೆಲ್ಪ್ ಬೇಕಾದ್ರೆ ಕರೆಕ್ಟಾಗಿ ಕೊಡ್ತೀವಿ. ಒಂದ್ಸಲಿ ಟಚ್ ಜರೂರ್ ಮಾಡಬೇಕು. ಯಾಕಂದರೆ ಬಿಸ್ನೆಸ್ ಮಾಡ್ಬೇಕಂತ ಇದೀವಲ್ಲ, ಮನೇಲಿ ಕುಂತು ಬಿಸ್ನೆಸ್ ಆಗೋದಿಲ್ಲ ಫ್ರೆಂಡ್ಸ್. ಊರು ಬಿಟ್ಟು ಹೊರಗೆ ಹೋಗಿದ್ರೆ ಭಾಳಷ್ಟು ಬೆನಿಫಿಟ್ ಸಿಗುತ್ತೆ. ಇಷ್ಟಿಗೆ ಜಾಯ್ನ್ ಆಗಿ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋಗೆ.